ಹೇಳ್ತಾ ಇರೋದು ನಾನು, ಇದೊಂದು ವೃತ್ತಿ. ನೀವು ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು ಮತ್ತೆ ನಮಸ್ಕಾರಗಳು. ಜೊತೆಗೆ ನಿಮ್ಮನ್ನ ಬೇರೆ ಸಮಯದಲ್ಲಿ ನಿಮ್ಮನ್ನ ಇದೇ ರೀತಿ ಬಸ್ ಮಾಡ್ಕೊಂಡು ಒಬ್ಬ ಕೋಆರ್ಡಿನೇಟರ್ ಇರ್ತಾರೆ, ತಗೊಂಡ್ ಹೋಗ್ತಾರೆ, ಕೆಲಸ ಮಾಡ್ತಾರೆ, ಇನ್ನೇನ ಮಾಡ್ತಾರಲ್ವಾ. ಎಲೆಕ್ಷನ್ ಬಂದ್ರೆ, ಜನ ಬೇಕು ಅಂತ ಬಂದ್ರೆ, ಪಾದಯಾತ್ರೆ ಅಂತ ಬಂದ್ರೆ ಇದೇ ರೀತಿ ಕರ್ಕೊಂಡು ಹೋಗ್ತಾರೆ, ಹೌದಲ್ವಾ? ನೀವೆಲ್ಲ ಹೋಗಿದ್ದೀರಾ? ಇದು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಯಾವ್ಯಾವ ಸಮಾವೇಶಕ್ಕೆ ಹೋಗಿದ್ದೀರಾ, ಯಾವ ಪಕ್ಷದ ಸಮಾವೇಶಕ್ಕೆ ಹೋಗಿದ್ದೀರಾ, ಯಾವ್ಯಾವ ರಾಜಕಾರಣಿಗಳ ಸಮಾವೇಶಕ್ಕೆ ಹೋಗಿದ್ದೀರಾ ಬೇಡ, ಅವ್ರ ಹೆಸರು ಬೇಡ. ಬಟ್ ಎಲ್ಲಾ ರಾಜಕಾರಣಿಗಳ ಸಮಾವೇಶಕ್ಕೆ ನಿಮಗೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದಾರ ಇಲ್ವೋ? ನೋಡಿ, ಅವ್ರಿಗೆ ದುಡ್ಡು ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ. ಎಷ್ಟು ಕೊಡ್ಬೋದು ನಿಮಗೆ? 500 ಅಂತ ಒಂದ್ಸರಿ 500 ರೂಪಾಯಿ, ಒಂದ್ಸರಿ 600 ರೂಪಾಯಿ. ಒಳಗಡೆ ಕೊಟ್ಟಿದಾರಂತೆ. 500 ಒಳಗಡೆ ನಿಮಗೆ ದುಡ್ಡು ಕೊಟ್ಟಿದ್ದಾರೆ. ನಾನ್ ನಿಮ್ಮನ್ನ ಒಂದೇ ಸರಿ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊಂತ ಇರೋದು, ಹೌದು ನಿಮ್ ಬಡತನ, ನಿಮ್ದನ್ನ ಮತ್ತೊಂದನ್ನ ಅಥವಾ ನಿಮ್ಮ ಪ್ಯಾಷನ್ ನ ನೋಡ್ಕೊಂಡು, ಇದು ಪ್ಯಾಷನ್ ನಿಮ್ದು, ಒಂದು ಸಿನಿಮಾ ರಂಗ, ಇನ್ನೊಂದು ಅಥವಾ ಬಡತನಕ್ಕೂ ಬಂದಿರೋದಿದೀವಿ. ನಮ್ಮ ತಲೆಗಳನ್ನ ಮಾತಾಡ್ಲಿ ಅಂದ್ರೆ ಇದೆಲ್ಲ ಕಾರಣ ಯಾರು ಅಂತ ಒಂದು ಯೋಚನೆ ಮಾಡೋಣ. ಅಂದ್ರೆ ಇವತ್ತು ಭಾರತದ ಜನಸಂಖ್ಯೆ ಜಾಸ್ತಿ ಆಗ್ತಿದೆ, ಅದೇ ತೊಂದರೆ ಅಂತ ಹೇಳ್ತಾ ಇರೋರು. ನಮ್ಮಲ್ಲಿ ಮ್ಯಾನ್ ಪವರ್ ನ ಉಪಯೋಗಿಸ್ಕೊಂತಿರೋರು ಇದಾರೆ, ನಮ್ಮನ್ನೆಲ್ಲ ತಲೆಗಳ ಲೆಕ್ಕದಲ್ಲಿ ಮಾರಾಟ ಮಾಡ್ತಿರೋರು ಇದಾರೆ. ಇವತ್ತು ನಿಮ್ಮನ್ನ ಹೇಳಿಕೆ ಮಾಡ್ರಿ ಅಂದ್ರು, ಒಂದಿಷ್ಟು ದೌರ್ಜನ್ಯಗಳು, ಒಂದಿಷ್ಟು ಅವಮಾನಗಳು, ಅವಹೇಳನಗಳು ಎಲ್ಲ ನಡೀತಿದಾವೆ. ನಿಮ್ಮನ್ನ ಕುರಿ ತುಂಬ್ಕೊಂಡು ಒಂದ್ ಬಸ್ ಹಾಕೊಂಡು ರೈಟ್ ಕುಂತ್ಕೊಂಡು ಅಲ್ಲಿ ಯಾರ ಸಮಾವೇಶ ಅಲ್ಲಂಗೆ ಇದೆಲ್ಲ ಆಗ್ತಿರೋದಕ್ಕೆ ಉದಾಹರಣೆ ಒಂದ್ ಬಸ್ಸು ಅಂದ್ರೆ ಒಂದ್ 2 ಬಸ್ಸು ಇವತ್ತು 200 ಜನ ಅಂದ್ರೆ £1 ಲಕ್ಷ ದುಡ್ಡು, £1 ಲಕ್ಷ ದುಡ್ಡು ತೋರಿಸ್ಕೊಂಡು ಓಕೆ £1 ಲಕ್ಷ ನಿಮಗೆ ಕೊಟ್ಟು ಆ £1 ಲಕ್ಷ ನಿಮ್ಮನ್ನೆಲ್ಲರನ್ನು ಕೂಡ ತುಂಬಿಸ್ಕೊಂಡು ಅವ್ರು ಕೋಟಿಗಟ್ಟೆ ದುಡಿತಿದ್ದಾರೆ ರಾಜಕಾರಣಿಗಳು. ಗೆಲ್ಲಿಸ್ತೀನಿ ನೋಡ್ರಿ, ಅದೊಂದ್ ಚೂರು ತೋರಿಸ್ಬಿಡ್ರೆ ಜೂಮಾತಿ ಅವ್ರು ಇದರಲ್ಲಿ, ಹೌದಲ್ವಾ? ಇಲ್ಲಿ ಎಲ್ಲರೂ ರ್ಯಾಲಿಗೆ ಹೋಯ್ದಿರತ್ತಾನೆ, ಸಭೆಗೆ ಹೋಯ್ದಿರತ್ತಾನೆ, ಪುಕ್ಷಟ್ಟೆ ಸಭೆ ಸಮಾರಂಭ ನಡೀತಿಲ್ಲ. ನೀವು ಅಣ್ಣನ ಪ್ರೀತಿಯಿಂದ ಹೋಗಿಲ್ಲ, ಅಣ್ಣ ಬೇಕು ಗೆಲ್ಬೇಕು ಅಂತ ಹೋಗಿಲ್ಲ. ದಯವಿಟ್ಟು ಈ ವಿಷಯಗಳನ್ನ ಬದಲು ಮಾಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಿಮಗೆ 2 ನಿಮಿಷ ಒಂದು ವಿಷಯ ಹೇಳ್ತೀನಿ. ಇವತ್ತು ಕರ್ನಾಟಕದಲ್ಲಿ ಪ್ರಜಾಕೀಯ ಅಂತ ಒಂದು ವಿಷಯ ಬಂದಿದೆ. ಪ್ರಜಾಕೀಯ ಅಂತ ಉಪೇಂದ್ರ ಸರ್ ಈ ಪ್ರಜಾಕೀಯ ಅಂತ ಹೇಳಿ ಒಂದು ಪಕ್ಷನ ಸ್ಥಾಪನೆ ಮಾಡಿದ್ರೆ, ಅದು ಉಪೇಂದ್ರ ಅವ್ರದಲ್ಲ. ಚಪ್ಪಳೆ ಹೊಡಿಬೇಡಿ, ಚಪ್ಪಳೆ ಹೊಡಿಯೋದು ಅಂತ ವಿಚಾರ ಮಾಡ್ಕೊಳ್ಳಿ. ಅವ್ರು ಹೇಳ್ತಾ ಇರೋದೇನು ಅಂದ್ರೆ, ದಯವಿಟ್ಟು ಅಮ್ಮ ಇನ್ನೊಂದು 2 ನಿಮಿಷ ಮುಗಿಸ್ಬಿಡ್ತೀನಿ. ಯಾಕೆ ಹೇಳ್ತಾ ಇದೀನಿ ಗೊತ್ತಾ? ಉಪೇಂದ್ರ ಪಕ್ಷ ನಿಮ್ಮ ಪಕ್ಷ ಅಂತ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾವ್ ಯಾವ್ದೋ ರಾಜಕಾರಣಿನೋ ಯಾವ್ದೋ ಪಕ್ಷನೋ ನೋಡಿ ಓಟ್ ಹಾಕೋದಲ್ಲ. ನಮ್ಮ ದುಡ್ಡು ಸಾಕಷ್ಟಿದೆ. ನಾವು ಪ್ರತಿದಿನ ಉಳಿತಾ ಅಂದ್ರೆ ಎಲ್ಲ ಟ್ಯಾಕ್ಸ್ ಕಟ್ತಿದ್ವಿ. ಆ ದುಡ್ಡು ವಾಪಸ್ ನಮಗೆ ಬರ್ಬೇಕು. ನಾವು ಸಮೃದ್ಧವಾಗಿ ನಮಗೆ ಒಂದು ಉದ್ಯೋಗ ಸಿಗ್ಬೇಕು, ನಿಮಗೊಂದು ಆರ್ಥಿಕ ಭದ್ರತೆ ಸಿಗ್ಬೇಕು, TA, DA, ಭತ್ಯೆಗಳು, ESI ಎಲ್ಲದೂ ಸಿಗ್ಬೇಕು. ಅಥವಾ ಇನ್ನೇನೋ ಒಂದು ನೀರಿನ ಸೌಲಭ್ಯ ಇರ್ಬೋದು, ಮೂಲಭೂತ ಸೌಕರ್ಯಗಳು ಎಲ್ಲದೂ ಬೇಕು. ಅದು ಬೇಕು ಅಂದ್ರೆ ನಿಮ್ಮನ್ನ ಕೇಳಿ, ನಿಮಗೆ ಒಂದು ವಾರ್ಡ್ ಇದೆ, ನಿಮಗೊಂದು ಗ್ರಾಮ ಪಂಚಾಯತ್, ಅಲ್ಲಿ ನಿಮ್ಗೆ ಸಾಕಷ್ಟು ದುಡ್ಡು ಬರ್ತಾ ಇದೆ. ನಾನು ನಿಮ್ಗೆ ಹೇಳ್ತಾ ಇರೋದು, ನಾನೊಂದು ಗ್ರಾಮ ಪಂಚಾಯತ್ ಸದಸ್ಯನಾಗಿ 6 ತಿಂಗಳು ಕೆಲಸ ಮಾಡಿದೆ, ಕೋಟಿ ಗಟ್ಟಲೆ ದುಡ್ಡು ಬರ್ತಾ ಇದೆ. ನಿಮಗೆ ಬರ್ತಾ ಇದೆ ಅಮ್ಮ, ದಯವಿಟ್ಟು ಇಲ್ಲೊಂದು ಎಷ್ಟು ಡಿಸ್ಟರ್ಬ್ ಆಗಬಾರ್ದು. 1 ನಿಮಿಷ. ಕೋಟಿ ಗಟ್ಟಲೆ ದುಡ್ಡು ಬರ್ತಾ ಇದೆ. ಆ ದುಡ್ಡು ನಿಮ್ ಗ್ರಾಮ ಪಂಚಾಯತ್ ಇದೆ. ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಒಳ್ಳೇದ್ ಕೊಟ್ರೆ ನೀವೆಷ್ಟು ತಪ್ಪು ಮಾಡಿದೀರ ಅಂತ ಹೇಳ್ಬಿಡ್ತೀನಿ. ನಿಮ್ದು ತಪ್ಪು ದುಡ್ಡಿರೋನ್ ತಪ್ಪು ಮಾಡ್ತದೇನೆ, ನಿಮ್ಮ ಹತ್ರನ ಅನಿವಾರ್ಯವಾಗಿ ತಪ್ಪು ಮಾಡಿಸ್ತದೆ. ನೀವ್ ಯಾರಿಗೋ ಹೋಗಿ ಜೈ ಅಂದಿದ್ಕೆ ನಿಮ್ಮ ಶಿಕ್ಷಣ ಹೋಯ್ತು, ನಿಮ್ಮ ಆರೋಗ್ಯ ಹೋಯ್ತು, ಹೌದಲ್ವಾ? ನಿಮ್ಮ ಮೂಲಭೂತ ಸೌಕರ್ಯ ಹೋಯ್ತು. ನೀವ್ ಯಾರಿಗಾರು ಜೈ ಅನ್ಬೇಕಾದ್ರೆ ಕೇಳ್ರಿ. 500 ರೂಪಾಯಿ ಕೊಡ್ತಿದ್ದೀನಪ್ಪ, ನೋಡೋಣ ಕೊಡಪ್ಪ £1 ಲಕ್ಷ. ಹೌದಲ್ವಾ? £1 ಲಕ್ಷ ಕೊಡ್ಲಿ ಅಣ್ಣ, ಕೊಡ್ಬೋದಲ್ಲ? £1 ಲಕ್ಷ ಕೊಟ್ಟು ನೀವು ಕೆಲಸ ಮಾಡಿಸ್ಕೊಬೋದಲ್ಲ? ಇಲ್ಲ. ಸರಿ ಸರ್, ಆಯ್ತು. ನಾವು ನಾಶ ಮಾಡೋದು ಬೇಡ. ಯಾರೋ ಆಯ್ತಪ್ಪ, ಹೌದಲ್ವಾ? ರಾಜಕಾರಣಿ ಸಮಸ್ಯೆ ಯಾಕೆ ಬರ್ಬೇಕು ಸಭೆ ಸಮಾರಂಭಕ್ಕೆ ಅಂತ ಕೇಳಿದಾಗ, ನಾವ್ ಹೇಳಿದಾಗ ಆ ರಾಜಕಾರಣಿಗಳು ಹೌದಪ್ಪ ಜನ ಎಚ್ಚೆತ್ಕೊಂಡ್ರು ಅಂತಂದ್ರೆ ಎಲ್ಲ ಸರಿ ಆಗುತ್ತೆ. ನಾನೊಬ್ಬ ಈಗ ನಾನೊಬ್ಬನೇ ವಿಡಿಯೋ ಮಾಡ್ತಿರ್ತೀನಿ, 1000 ಜನ ಕೊಡ್ಬೋದಲ್ವಾ? 1000 ಜನ ವಿಷಯ ಓದ್ತಾರ. ಪ್ರಜಾಕೀಯ ನಿಮಗೆ ಗೊತ್ತಿತ್ತಾ? ಈಗ ಗೊತ್ತಾಯ್ತಾ? ನೀವೇ ಮಾತಿಂಗ್ ಇದನ್ನ ಹೇಳ್ಬೋದಿತ್ತಲ್ಲ, ಹೇಳ್ಬೇಕು ಅಂದ್ರೆ ಉಪೇಂದ್ರ ಬಂದು ಹೇಳಿ ಅಂತ ಎಷ್ಟು ಕೇಳಕ್ಕಾಗುತ್ತೆ? ನಾನೊಬ್ಬ ಹೇಳ್ಬೇಕು, ನೀವು ನಿಮ್ಮ ಅಕ್ಕಪಕ್ಕದ ಮನೆ ಹೇಳಿ, ಹೌದಲ್ವಾ?
ಎಲ್ಲಾ ಪಕ್ಷಗಳು ಸರಿ ಮಾಡ್ತೀವಿ ಅಂತ ಬಂದು ಆದ್ರೆ ಟಿಕೆಟ್ ಹಾಕಕ್ಕೆ, ಎಲೆಕ್ಷನ್ ಮಾಡಕ್ಕೆ, ರಾರಾಜಿಸಕ್ಕೆ, ಸಭೆ ಮಾಡಕ್ಕೆ ನಮಗೊಂದಿಷ್ಟು ಬಾಡೂಟ ಕೊಟ್ಟು ಅಥವಾ ಇನ್ನೇನೋ ಕೊಟ್ಟು ಪುಳಿಯೋಗರೆ ಕೊಟ್ಟು ನಮಗೆ ಮಾರ್ಕೊಂಡು ಕೊನೆಗೆ ಅಯ್ಯೋ ಈ ದೇಶ ಏನು ಸರಿ ಇದನ್ನೆಲ್ಲ ಹಾಳು ಮಾಡಿದ್ರೆ ದಯವಿಟ್ಟು ನೀವೆಲ್ಲರೂ ಪ್ರಜಾಕೀಯ ವಿಚಾರ ಮೊಬೈಲ್ ಅಂದ್ರೆ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಿದ್ದೀರಾ? ಪ್ರಜಾಕೀಯ.org ಅಥವಾ .er ಇನ್ ಅಂತ ಹೇಳಿದೆ. ಅದ್ರಲ್ಲಿ ಒಂದು ವೆಬ್ಸೈಟ್ ಇದೆ. ನಿಮ್ ವಾರ್ಡ್ ಅಲ್ಲಿ ಬಂದು ನೀವು ಕನೆಕ್ಟ್ ಆಗ್ಬೋದು. ಯಾರು ಕೆಲಸಕ್ಕೆ ಬಂದ್ರೆ ಉದಾಹರಣೆ ನಾನು ನಮ್ಮ ವಾರ್ಡಿಗೆ ಬಂದು ನಿಮ್ಮ ವಾರ್ಡಿಗೆ ಬಂದು ಕೆಲಸ ನಿಂತ್ಕೊಂತೀನಿ ಅಂದ್ರೆ ಕೆಲಸ ಅದು MLA 2 ಲಕ್ಷ ಸಂಬಳ ಕೊಡ್ತಾರೆ. ಕೆಲ್ಸಕ್ಕೆ ಅಂದ್ರೆ ನೀವು ಅವ್ನಿಗೆ ವೋಟ್ ಹಾಕ್ಬೋದು. ನೀನು ಬಂದು ಎಲೆಕ್ಷನ್ ನಿಂತ್ಕೊಂತೀನಿ ಅಂದ್ರೆ ಪ್ರಜಾಕೀಯದಲ್ಲಿ ಒಬ್ಬ ಕ್ಯಾಂಡಿಡೇಟ್ ನಿಲ್ಲಿಸ್ತೀವಿ ಅನ್ನೋದಾದ್ರೆ ನೀವೇ ನಿಲ್ಲಿಸಬಹುದು. ನೀವೇ ಸೆಲೆಕ್ಷನ್, ನೀವೇ ಎಲೆಕ್ಷನ್, ನೀವೇ ಕರೆಕ್ಷನ್, ನೀವೇ ಪ್ರಮೋಷನ್, ನೀವೇ ಬೇಡ ಅಂದ್ರೆ ಚಿಂತಿಸಬಹುದು, ರಿಜೆಕ್ಷನ್ ಮಾಡ್ಬೋದು. ದಯವಿಟ್ಟು ಪ್ರಜೆ ಅದು ನೀವ್ ಯಾವತ್ತು ಗೆಲ್ಲೋದು? ನೀವ್ ಯಾವತ್ತು ಗೆಲ್ಲಕ್ಕೋಸ್ಕರ ವಿಷಯ ತಿಳ್ಕೊಂಡು ದಯವಿಟ್ಟು ಅವ್ರಿಗೆ ಮಾಹಿತಿ ಥ್ಯಾಂಕ್ ಯು. ಬನ್ನಿ ಅವರಿಗೆ ಒಂದಿಷ್ಟು ಮಾಹಿತಿ ಹೇಳ್ಬಿಡೋಣ. ಬಾಯ್ 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 ಟಾಟಾ. ಯಾವುದೇ ರಾಜಕಾರಣಿಗಳು ಸಮಾವೇಶ ಮಾಡಿದಾಗ ₹100 ಆಸೆ ನಾವು ಹೋಗೋದ್ ಬೇಡ. ಅವ್ರು ನಮ್ಮ ₹100 ತೋರಿಸಿ ಲಕ್ಷಗಟ್ಲೆ ನಮ್ಮ ಹತ್ರ ಪಿಕ್ತಿದ್ದಾರೆ. ದಯವಿಟ್ಟು ಕೊಡ್ತೀನಪ್ಪ, ಒಂದ್ 50,000 ಕೊಡು, ಒಂದು ಸಮಾವೇಶಕ್ಕೆ ಬರ್ತೀನಿ ಅಂದ್ರೆ ಕೇಳ್ರಿ, ನಾನು ಕೊಡ್ತಾನೆ. ನನ್ನ ಬದನೆಕಾಯಿ ಅವನು ಕೊಡಲ್ಲ. ಅದಕ್ಕೆ ದಯವಿಟ್ಟು ಚೇಂಜ್ ಆಗ್ರಿ. ನೀವೆಲ್ಲರೂ ಕೂಡ ಚೇಂಜ್ ಆದ್ರೆ ಅಂದ್ರೆ ರಾಜಕೀಯ ತೆಗೆದು ಪ್ರಜಾಕೀಯ ಅನ್ನೋ ಹೊಸ ಸಿಸ್ಟಮ್ ಮಾಡ್ಬೋದು. ಇಡೀ ಇಂಡಿಯಾದಲ್ಲಿ ಯಾವ್ದು ಇಲ್ಲ. ನೀವೇ ಸೆಲೆಕ್ಷನ್ ಮಾಡ್ಬೋದು. ನಾಳೆ ಕಿವಣ್ಣ ಬಂದು MLA ಎಲೆಕ್ಷನ್ ನಿಂತ್ಕೊಬಹುದು. 2.5 ಲಕ್ಷ ಸಂಬಳ ಕೊಡ್ತೀನಿ, ಕಿವಣ್ಣ ಬಂದು ನಿಂತ್ಕೊಬಹುದು. ನೀವು ಓದಿರ್ಬೇಕು ಅಂತಿಲ್ಲ, ಇವ್ನೇನೋ ಆಗಿರ್ಬೇಕು ಅಂತ ಏನು ಕೇಳಿಲ್ಲ. ಪ್ರಜಾಪ್ರಭುತ್ವ ಅಂಬೇಡ್ಕರ್ ಹೇಳಿರ್ಬೇಕು, ನೀನ್ ಈ ದೇಶದ ಪ್ರಜೆ ಆಗಿರ್ಬೇಕು, ಹುಚ್ಚ ಆಗಿರ್ಬಾರ್ದು, ಬುದ್ಧಿಮಂದಿ ಆಗಿರ್ಬಾರ್ದು, ಇಷ್ಟು ವಯಸ್ಸಾಗಿರ್ಬೇಕು ಅಂತ. ಎಲೆಕ್ಷನ್ ಬಂದಿದ್ರೆ 2 ಲಕ್ಷ ಕೊಡೋದು ಹೆಂಗ್ ಮಾಡ್ತೀಯ ಅಂತ ಕೇಳ್ಬೇಕು. ನೀವೇನ್ ಮಾಡ್ತೀರಾ? ಇವ್ನ್ ಬಂದ ತಕ್ಷಣ ನೀವೇನ್ ಕೇಳ್ತೀರಾ? ಬಂದ ತಕ್ಷಣ ಅಣ್ಣ ಹೂನಾರ ಹಾಕಿ, ಆಪಲ್ ಹಾರ ಹಾಕಿ ಅಣ್ಣಂಗೆ ಸಮಾವೇಶ ಮಾಡಿ ಜೈ. ಅವಾಗ ಇವನೇನ್ ಕೆಲಸ ಮಾಡ್ತಾನೆ? ನಿಮ್ಮ ಹತ್ರ ಹಾಕಿರೋ ದುಡ್ಡ ಇನ್ವೆಸ್ಟ್ಮೆಂಟ್ ಒಪ್ಪಿಕೊಟ್ಟು ದುಡಿಯಕ್ ಮಾಡ್ತಾನೆ. ಇವ್ನ್ ಕೆಲಸ ಮಾಡಂಗ್ ಮಾಡ್ಬೇಕು. MLA ಈ ರೀತಿ ಸಿಗಂಗಿರ್ಬೇಕು. MLA ಬಂದಾಗ ಬರಪ್ಪ ಇಲ್ಲಿ ಈ ರೋಡ ಇಲ್ಲ, ಈ ಚರಂಡಿ ಇಲ್ಲ ಅಂತ ಕೇಳಂಗ್ ಆಗ್ಬೇಕು. ಇದು ಆಗ್ಬೇಕು ಅಂದ್ರೆ ಏನ್ ಮಾಡೋಣ? ನಾವೆಲ್ಲರೂ ಪ್ರಶ್ನೆ ಮಾಡಂಗ್ ಆಗ್ಬೇಕು ಫಸ್ಟ್. ಅದೇ ಪ್ರಜಾಕೀಯ ಹೇಳ್ತಿರೋದು. ನೀವು ಆ ಸ್ಫೋಟ ಹಾಕ್ತಂಗಿರೋ ಪರವಾಗಿಲ್ಲ, ವಿಚಾರ ತಿಳ್ಕೊಳ್ಳಿ. ನಮ್ಮೊಂದ್ ಜನ ತೋರಿಸಿ ನಮ್ಮನ್ನ ಯಾಮರ್ಸ್ತಾರೆ, ನಿಮ್ಮೊಂದು ತೋರಿಸಿ ಇಡೀ ಕರ್ನಾಟಕ ಯಾಮರ್ಸ್ತಿದ್ದಾರೆ. ಈ ಜನ ಎತ್ತಿರ್ತಾರೆ, ನಿಮ್ದು ಹೊಟ್ಟೆ ಪಾಡಿದೆ ಇಲ್ಲ ನಾನು ಹೇಳ್ತಾ ಇಲ್ಲ. ಆದ್ರೆ ಒಂದು ಜವಾಬ್ದಾರಿ ಅಲ್ವಾ, ನಮ್ಮ ದೇಶದ ಜವಾಬ್ದಾರಿ. ದಯವಿಟ್ಟು ನೀವೆಲ್ಲರೂ ನೋಡಿ. ಥ್ಯಾಂಕ್ ಯು ನೀವು ವಿಡಿಯೋ ಹಿಡಿದ. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ, ನಮ್ಮಿಂದ ನಮಗಾಗಿ